ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿಗೆ ದಿಢೀರ್ ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಭೇಟಿ ನೀಡಿ ಪರಿಶೀಲಿಸಿದರು. ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಪಂಗೆ ದಿಢೀರ್ ಸಿಇಒ ಭೇಟಿ ನೀಡಿದಾಗ ಪಿಡಿಒ ಹಾಗೂ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಲ್ಲದಿರುವುದನ್ನು ಕಂಡು ಪಿಡಿಒ ದೊಡ್ಡಯ್ಯಸ್ವಾಮಿ ಹಾಗೂ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಹಾಜರಾತಿ ಹಾಗೂ ಕಡತಗಳು, ಕಾಮಗಾರಿಗಳ ಕ್ರಿಯಾ ಯೋಜನೆ, ವಿವಿಧ ವಹಿಗಳನ್ನು ಖುದ್ದು ಪರಿಶೀಲಿಸಿದರು. ಕಡತಗಳಲ್ಲಿ ಹೆಚ್ಚು ನ್ಯೂನತೆಗಳು ಕಂಡುಬಂದಿದ್ದು, ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸದೇ ಇರುವುದು ಕಂಡು ಪಿಡಿಒ ಹಾಗೂ ಕಾರ್ಯದರ್ಶಿಗಳ ಕರ್ತವ್ಯ ಲೋಪವನ್ನು ಪರಿಶೀಲಿ ವರದಿ ನೀಡುವಂತೆ ತಾಲೂಕು ಪಂಚಾಯಿತಿ ಇಒಗೆ ಸೂಚಿಸಿದರು. ನಂತರ ಸಾರ್ವಜನಿಕರ ಅಹವಾಲನ್ನು ಆಲಿಸಿ ಮುಂದಾದ ಅಧಿಕಾರಿಗಳ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಸುಮಾರು 1.5 ವರ್ಷದಿಂದ ಈ ಸ್ವತ್ತು ಮಾಡಿಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಇಲ್ಲಿನ ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳ ಪಾವತಿ ಮಾಡುತ್ತಿಲ್ಲ ಎಂದು ಸಿಬ್ಬಂದಿಗಳು ಸಿಇಒ ಮುಂದೆ ಕಣ್ಣೀರಿಟ್ಟರು. ನನಗೂ ಅಷ್ಟೇ, ನಾನು 9 ತಿಂಗಳು ಧನುಜ ಪೀಡೆ ಹೋಗಿದ್ರೆ ಇದ್ದಾಗ ಇನ್ನ ಕೊಡ್ಬೇಕು ಸರ್. ನಮ್ಗೆ ಸರ್ ನಮ್ಮ ಮನೆ ಹತ್ರ ರಸ್ತೆ ಇಲ್ಲ ಅಂತ ರಸ್ತೆ ಗಡ್ಡೆ ಹಾಕಿದ್ವಿ ಸರ್. ಒಂದು 20-30 ಅರ್ಜಿ ಕೊಟ್ಟಿದ್ವಿ ಸರ್ ಪಂಚಾಯತ್ ಆಗಿದ್ದಾಗ ನಮ್ಮ ಮನೆ ಹತ್ರ CC ರೋಡ್ ಹಾಕಿ ಕೊಟ್ಟಿದ್ದು ಸರ್. ಇವಾಗ ರಸ್ತೆ ಗಡ್ಡುವಾಗಿ ಮನೆ ಕಟ್ಟಿದ್ರು ಸರ್. ಅದಕ್ಕೆ ಅರ್ಜಿಗಳು ಕೊಟ್ಟರು, ಇವ್ರು ಯಾರು ಬಗೆಹರಿಸಲಿಲ್ಲ ಸರ್. ಮತ್ತೆ ಧನಂಜಯ ಸರ್ ಮುಂದೆ ನಿಂತ್ಕೊಂಡು ಇದೆ ಸರ್. ಪಂಚಾಯತಿಯವರಿಗೆ ಅರ್ಜಿ ಕೊಟ್ಟಿದ್ವಿ ಸರ್. ಆದ್ರೂ ಅವರು ಚರಂಡಿ ಮಾಡಿಸಿ ರೋಡ್ ನಲ್ಲಿ ಮನೆ ಕಟ್ಟಿದಾರಂತೆ, ಅಲೋ ಮಾಡಿದ್ರೆ ಗಡ್ಡೆ ಇದೆ ಸರ್. ರೋಡ್ಗೆಲ್ಲ ಬಿಟ್ಟು ಕಟ್ಟಿದೆ, ಓಡಾಡಕ್ಕೆಲ್ಲ ದಾರಿ ಇದೆ. ಅವರು ರಸ್ತೆ ಬಿಡ್ತಾ ಇಲ್ಲ ಸರ್, ರಸ್ತೆ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ